ಹಾಯ್, ಎಲ್ರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ. ಈ ನಮ್ಮ ಸವಾರಿ ಇವತ್ತು ಸವದತ್ತಿ ಯಲ್ಲಮ್ಮನ ದರ್ಶನ ಮಾಡಕ್ ಹೋಗ್ತಾ ಇದೀವಿ. ನಾವು ಬಸ್ ಹತ್ತುವಾಗ ಬಸ್ ಫುಲ್ ಖಾಲಿ ಆಗಿತ್ತು. ಬೆಂಗಳೂರು ಎಂಡ್ ಆಗುವಷ್ಟರಲ್ಲೇನೆ ಸೀಟ್ ಎಲ್ಲ ಫುಲ್ ಆಗ್ಬಿಟ್ಟಿತ್ತು. ಮಕ್ಕಳು ಎಲ್ಲೋ ಬಸ್ ಒಳಗಡೆ ಗಲಾಟೆ ಮಾಡ್ತಾರಂತ ಅನ್ಕೊಂಡಿದ್ವಿ, ಬಟ್ ಅವ್ರೇನೋ ಗಲಾಟೆ ಮಾಡ್ಲಿಲ್ಲ. ಸುಮ್ನೆ ಹಾಯಾಗಿ ಮಲಗಿದ್ರು ಮಾರ್ನಿಂಗ್ ವರ್ಗೂ. ಮೊದಲಿಗೆ ಜೋಗುಳಬಾಯಿ ಸತ್ಯವಂತ ದರ್ಶನ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಬಸ್ ಇಳ್ಕೊಂಡು ಅಲ್ಲಿ ಹೋಗ್ವಿ. ಇದು ಜೋಗುಳಬಾಯಿ ಸತ್ಯವನ ದೇವಸ್ಥಾನ. ಫಸ್ಟ್ ಮಕ್ಕಳಿಗೆ ಫೀಡ್ ಮಾಡಿಸಿ ಆಮೇಲೆ ನಾವು ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮಾಡಿ ಹಡಲಿಗೆ ತುಂಬಿದೆ. ಅಷ್ಟರಲ್ಲೇನೆ ತಿಂಡಿ ತಿನ್ನೋಕ್ಕಿಂತ ಹೋದ್ವಿ. ಗುಡ್ಡಕ್ಕೆ ಬರ್ತಾ ಇದ್ದು ನಾವೇ ಫಸ್ಟ್ ಟೈಮ್. ಇಲ್ಲೊಂದು ಹೊಳೆ ಇದೆ, ನೋಡ್ಬೋದು ನೀವು. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಆಕ್ಚುಲಿ ಶ್ರೀರಾಮ್ ಮೂವಿ ಹಾಗೆ ಶ್ರೀ ರೇಣುಕಾದೇವಿ ಯಲ್ಲಮ್ಮ ಮೂವಿಲೆಲ್ಲ ನೋಡಿರ್ಬೋದು. ಇದೇ ಅದ ಪ್ಲೇಸು. ಸುತ್ತಮುತ್ತ ಎಲ್ಲೂ ಹೋಟೆಲ್ ಇರಲಿಲ್ಲ. ಕೊನೆಗೆ ಒಂದು ಪುಟಾಣಿಯಾಗಿರೋ ಒಂದು ಹೋಟೆಲ್ ಸಿಕ್ಬಿಟ್ಟು ಅಲ್ಲಿ ನಾವು ಉಪ್ಪಿಟ್ಟು ಚಾ ಚೋಡ ತಿಂದ್ವಿ. ಎಲ್ಲ ಮುಗಿದು ಹೊರಡ್ತಾ ಇದೀವಿ. ನೆಕ್ಸ್ಟ್ ಬ್ಯಾಗ್ ಎಲ್ಲ ಹೊತ್ಕೊಂಡು ಹೋಟೆಲ್ ಹುಡುಕಿದವ್ರ ಮುಖದಲ್ಲಿ ಕೊನೆಗೆ ಒಂದು ಚಿಕ್ಕದಾಗಿರೋ ಹೋಟೆಲ್ ಕಂಡಾಗ ಖುಷಿ ನೋಡಿ. ನೆಕ್ಸ್ಟ್ ವೀಕೆ ಯಲ್ಲಮ್ಮನ ಜಾತ್ರೆ ಆಗಿರೋದ್ರಿಂದ ಸುಮಾರು ಜನ ಸೇರಿದ್ರಲ್ಲಿ ನಮ್ಗೆ ಗೊತ್ತಾಗ್ಲಿಲ್ಲ ಜಾತ್ರೆ ಇದೇ ಸೀಸನಲ್ಲಿ ಇರುತ್ತೆ ಅಂತ. ಬಂದ್ಬಿಟ್ಟಿದೀವಿ. ಹೇಗೋ ತಾಯಿ ದರ್ಶನ ಮಾಡ್ಕೊಂಡು ಹೋಗ್ಲೇಬೇಕು, ಕಷ್ಟ ಆದ್ರೂ ಪರವಾಗಿಲ್ಲ, 3 ಮಕ್ಕಳನ್ನ ಎತ್ಕೊಂಡು ಅಂತ ಹೇಳ್ಬಿಟ್ಟು ಕ್ಯೂ ಅಲ್ಲಿ ಹೋಗಿ ವಿಚಾರಿಸಿದ್ವಿ. ಬಟ್ ಕ್ಯೂ ನೋಡಿದ್ರೆ ಅಬ್ಬಬ್ಬಾ ಹೇಳೋದೇ ಬೇಡ. ಅದಂತೂ ಎಷ್ಟು ಕ್ಯೂ ಇತ್ತಂದ್ರೆ ಒಂದು 3-4 ಅವರ್ಸ್ ಕ್ಯೂ ಏನೋ ಇರ್ಬೋದು ತಾಯಿ ದರ್ಶನ ಮಾಡೋದಕ್ಕೆ. ಅಲ್ಲೊಬ್ರು ಹೇಳಿದ್ರು ನಮ್ಗೆ ಡೈರೆಕ್ಟ್ ದರ್ಶನ ಸಿಗುತ್ತೆ, ಹೋಗಿ ಪೇ ಮಾಡಿ ಅಂತ ಹೇಳ್ಬಿಟ್ಟು ಪೇ ಮಾಡಿ ದರ್ಶನ ಮಾಡೋದಕ್ಕೆ ಹೋದ್ವಿ. ಒಬ್ರಿಗೆ 100 ರೂಪೀಸ್ ಆ ಥರ ತಗೊಂಡ್ರಲ್ಲಿ. ಅಂತೂ ಇಂತೂ ತಾಯಿ ದರ್ಶನ ಮಾಡ್ಕೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡು ನೆಕ್ಸ್ಟ್ ನಾವು ಹೊರಟು ಪರಶುರಾಮ್ಗೆ. ಕ್ರಿಕೆಟ್ ಹುಚ್ಚಿದೆ ಅಂತ ಗೊತ್ತು, ಬಟ್ ನಮ್ಮ ಹಸ್ಬೆಂಡ್ಗೆ ಇಷ್ಟೊಂದು ಕ್ರಿಕೆಟ್ ಹುಚ್ಚಿದೆ ಅಂತ ನನಗೆ ಇವತ್ತೇ ಗೊತ್ತಾಗಿದೆ. ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಿದ್ರೆ ವಿಡಿಯೋನ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹುಬ್ಬಳ್ಳಿ, ಬೆಳಗಾಂ, ಧಾರವಾಡ ಈ ಥರ ಏನಾದರೂ ಟ್ರಿಪ್ ಹೋಗಿದ್ರೆ ಸವದತ್ತಿ ಕೂಡ ಒಂದು ರೌಂಡ್ ಹೋಗಿ ಬನ್ನಿ. ದೇವ್ರ ಪ್ಲೇಸ್ ತುಂಬ ಚೆನ್ನಾಗಿದೆ ನೋಡ್ತಕ್ಕಂಥದ್ದು.
ಪರಶುರಾಮ ದೇವಸ್ಥಾನ ಹತ್ರ ಬಂದ್ವಿ. ಅಲ್ಲಿ ಸುಮಾರು ಜನ ಹಳ್ಳಿಗಳನ್ನ ಇಟ್ಕೊಂಡು ಕುತ್ಕೊಂಡಿರ್ತಾರೆ. ಅದ್ರಲ್ಲಿ ಯಾರಾದ್ರೂ ಒಬ್ಬರ ಹತ್ರನೇ ಹಳ್ಳಿಗೆ ತುಂಬಿದ್ವಿ. ಪರಶುರಾಮನ ಕೊಳ ಹಾಗೆ ಕಳಸ ನೋಡಿ ಕಾಯಿ ಹೊಡಿ ಅಂತ ಹೇಳ್ಬಿಟ್ಟು ಪ್ಲೇಸ್ಗಳಿದ್ವು. ಚಿಕ್ಕ ಮಕ್ಕಳು ಇರೋದ್ರಿಂದ ನಾವು ಅಲ್ಲೆಲ್ಲ ಹೋಗೋಕ್ಕಾಗಲಿಲ್ಲ. ಯಲ್ಲಮ್ಮಗುಡ್ಡಕ್ಕೆ ಬಂದವರು ಬಳೆಗಳನ್ನ ತೊಟ್ಕೊಂಡೆ ಹೋಗೋದು. ಸೊ ಹಾಗಾಗಿ ನಾನು ಮತ್ತು ನಮ್ಮ ಅಜ್ಜಿ ಸ್ವಲ್ಪ ಬಳೆಗಳನ್ನ ತೊಗೊಂಡ್ವಿ. ಇಲ್ಲಿ 8 ನಂಬರ್ ಕಾಣಿಸ್ತಾ ಇದೆ ನೋಡಿ, ಅದೇ ಡೈರೆಕ್ಟ್ ದರ್ಶನ. ಸವದತ್ತಿ ಯಲ್ಲಮ್ಮನ ದರ್ಶನ ಮುಗಿಸ್ಕೊಂಡು ಡೈರೆಕ್ಟಾಗಿ ನಮ್ಮೂರಿಗೆ ಹೋಗ್ತಾ ಇದ್ವಿ. ನಮ್ಮೂರಿಗೆ ಯಾಕೆ ಹೋಗ್ತಾ ಇದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು. ನಮ್ಮೂರು ಬಸ್ ಫುಲ್ಲು ರಶ್ ಆಗಿತ್ತು.